ಏನು ಹೇಳೋದಂತ ಗೊತ್ತಿಲ್ಲ. ನಮ್ಗೆ ಅಲ್ಲೂ ಬರಂಗಾಯ್ತದೆ, ಬೇರೆ ಏನಿಲ್ಲ. ನಾವು ಹಾರ್ಟ್ ಪೇಷಂಟು. ಎತ್ಬಿಟ್ರೆ ನಮ್ಮ ಮನೆ ಹೆಂಗೆ ಜೀವನ ನಡೆಯೋದು ಗೊತ್ತಿಲ್ಲ. ಅದೆಲ್ಲ ಏನು ಹೇಳಿಲ್ಲ. ನಾವು ತಳ್ಳಗಾಡಿ ತಳ್ಕೊಂಡೋಗಿ ತಳ್ಕೊಂಡು ಬರ್ತೀವಿ ಅಷ್ಟೇ. ಅದನ್ನು ನಾವು ತೋರಿಸಿದ್ವಿ. ಇಲ್ಲಿದೆ ಲೈಸೆನ್ಸ್, ಇಲ್ಲೇ ಇದೆ ನೋಡಿ. ನಮಗೂ ಪರ್ಮಿಷನ್ ಇದೆ. ಪರ್ಮಿಷನ್ ಇದ್ರೂ ಕೂಡ ಇದು ನಡೆಯಲ್ಲ ಅಂತ ಹೇಳ್ತಿದ್ದಾರೆ. ಪರ್ಮಿಷನ್ ಇದ್ರೂ ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಮಾತ್ರ ಪಾದಚಾರಿಗಳಿಗೆ ಮಾತ್ರ ಪರ್ಮಿಷನ್, ಕುಟೀರಕ್ಕೆ ಮಾತ್ರ ಇದೆ. ಕುಟೀರದವ್ರಿಗೂ ಅಲ್ಲಿದ್ರೂ ಅಂಗಡಿನೂ ಕುಟೀರ ಇದ್ರೂ ಅದು ಮಾತ್ರ ತೊಂದರೆ ಆಗುತ್ತೆ. ಇನ್ನು ನಮಗೆ ಮಾತ್ರ ತೊಂದರೆ ಆಗಲ್ವಾ? ನಾವು ಅಕ್ಕಪಕ್ಕದಲ್ಲಿ ಇದ್ದೀವಿ. ಇವಕ್ಕೂ ಇದು ಮಾಡ್ತಾ ಇಲ್ಲ ಮೇಡಮ್. ನಮ್ಗೆ ಭಾರಿ ತೊಂದರೆ ಆಗ್ತಿದೆ. ನಮಗೆ ತೋರಿಸಿದ್ವಿ, ಇದು ನಡೆಯಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ಪರ್ಮಿಷನ್ ನಡೆಯಲ್ಲ ಅಂತ ಹೇಳ್ತಿದ್ದಾರೆ. ಗಾಡಿ ಇದೆ, ಎಲ್ಲ ತೆಗೆದುಬಿಟ್ರು. ಸಾಲ ಮೂಲ ಮಾಡಿ ಮನೆ ಮಕ್ಕಳಿಗೆ ಫೀಸ್ ಕಟ್ಟಿದ್ದೀವಿ. ಬದುಕಕ್ಕೆ ಕಷ್ಟ ಆಗ್ತಾ ಇದೆ. ಏನಾದರೂ ಮುಂದೆ ಒಂದು ಜೀವನಕ್ಕೆ ಏನೋ ದಾರಿ ಗೊತ್ತಾಗ್ತಾ ಇಲ್ಲ. ಏನೋ ನೋಡಿ ಕರುಣೆ ತೋರಿಸಿ ಆಯ್ತಾ. ಮುಂದೆ ಹೆಂಗೆ ಬದುಕೋದಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಕುಟೀರಕ್ಕೆ ಮಾತ್ರ ಸಲ್ತದ, ಇಲ್ಲ ಎಲ್ಲಕ್ಕೂ ಸಲ್ತದೆ ಮೇಡಮ್. ಅದರಿಂದ ಕುಟೀರದಿಂದ ತೊಂದರೆ ಆಗುತ್ತೆ ತಾನೆ. ಅದಕ್ಕೆ ಮಾತ್ರ ತೊಂದರೆ ಆಗಲ್ಲ, ಇನ್ನೆಲ್ಲದಕ್ಕೂ ತೊಂದರೆ ಆಗುತ್ತೆ ಅಂತ ಅಂದರೆ, ತಳ್ಳಗಾಡಿಗೆಲ್ಲ ತೊಂದರೆ ಆಗುತ್ತೆ ಅಂತ ಅಂದರೆ ಇದು ತಪ್ಪು ಅಲ್ವಾ? ಅವ್ರಿಗೆ ಹೆಂಗೆ ಪರ್ಮಿಷನ್ ಕೊಟ್ಟಿದ್ರೆ ಹಂಗೆ ನಮಗೂ ಸ್ವಲ್ಪ ಪರ್ಮಿಷನ್ ಕೊಡಬೇಕು ಅಲ್ವಾ? ಪರ್ಮಿಷನ್ ಕೊಟ್ಟಿರೋದು ಇದು ಬೇಡ ಅಂತ ಅಂದರೆ ಕುಟೀರ ಮಾತ್ರ ಅಂತ ಅಂದರೆ ಹೆಂಗೆ ಮಾಡೋದು ಮೇಡಮ್ ಅವ್ರ ನಮ್ಮ ಜೀವನ? ನಾವು ಅದೇ ಇದರಲ್ಲಿ ಪೆಟ್ಟಿ ಅಂಗಡಿಯಲ್ಲಿ ನಾವು ಕುಟೀರ ಮಾಡ್ಕೋತೀವಿ. ಬಿಡಿ, ನಮಗೂ ಅವಕಾಶ ಮಾಡಿಕೊಡ್ಲಿ. ನಾಲ್ಕು ದಿವಸ ಮಾತ್ರ ಅಂಗಡಿ ಮಾಡ್ಕೊಳ್ಳೋದು, ಇನ್ನೆಲ್ಲ ಬಾಡಿಗೆನ ಕೊಡೋದು. ಇಲ್ಲಿ ಒಬ್ಬ ನಿಜವಾದನ್ನು ಹಾಕೊಂಡ್ಬಿಟ್ರೆ ಇನ್ನೊಬ್ಬ ಹೆಸರು ಲೈಸೆನ್ಸ್ ಆಗಿರ್ತದೆ, ಇನ್ನೊಬ್ಬ ಬಂದು ಕುತ್ಕೊಂಡು ಬಾಡಿಗೆ ಕೊಟ್ಟಿರ್ತಾರೆ. ತಕ್ಷಣ ಇದೊಂದರಿಂದ ಬೆಂಗಳೂರಿಗೆ ನಿಮ್ನ ಇದು ಕೊಡ್ಬೇಕಾ? ಕೊಡ್ಬೇಕು. ಸರ್ಕಾರದ ಅನುದಾನ ಮಾಡ್ತಾ ಇರೋದು ಯಾಕೆಂತ ಕೇಳ್ತಾರ ಅವರು. ಹಾಕಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಸರ್, ನಾವು ನಿಮ್ ಬಿಟ್ಟು ಹೋಗಿ ನೀವು ಅವಾಗಲೇ ತೋರಿಸಿದ್ರೆ ಸ್ವಲ್ಪ ಸಪೋರ್ಟ್ ಮಾಡಿ ಕೊಡಲಾಗಿತ್ತು. ಸೊ ಡೆಡ್ ಲೈನ್ ಮುಗಿದಿರುವಂತಹ ಹಿನ್ನೆಲೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಮೆಜೆಸ್ಟಿಕ್ ನಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ಇಲ್ಲಿರುವಂತಹ ಒಂದಷ್ಟು ಅಂಗಡಿಗಳೆಲ್ಲವೂ ಕೂಡ ಫುಟ್ಪಾತ್ ಮೇಲೆ ಹಾಕೊಂಡಿದ್ರು. ಸೊ ಜಿಬಿಎ ಈಗಾಗಲೇ ಸೂಚನೆ ನಡೀಬೇಕು. ಇದೆಲ್ಲ ಇದ್ರೂ ಕೂಡ ಈ ಹೊತ್ತಲ್ಲೇ ನಮಗೆ ಈ ರೀತಿಯಾಗಿ ಅಂಗಡಿಗಳನ್ನ ತೆರವು ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ಬದುಕಿನ ಕಥೆ ಏನು ಅಂತ ಕೂಡ ಇಲ್ಲಿ ಅಂಗಡಿ ಮಾಲೀಕರು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಒಂದಷ್ಟು ಜನ ಬೀದಿ ಅಂಗಡಿಯವರು ಕೂಡ ಇದರ ಮಾತಾಡಿಸ್ತಾ ಹೋಗ್ತಾನೆ. ಸರ್, ನೀವು ಕಲ್ಲಂಗಡಿ ಹಣ್ಣು ಹಾಕೊಂಡಿದ್ರಿ ಅಂತ ಹೇಳ್ತಾ ಇದ್ರಿ. ಸೊ ಇವಾಗ ಎತ್ಸಿದರೆ ಏನ್ ಹೇಳ್ತೀರಾ?